ವಿಷ್ಣುದಾದ ಸ್ಮಾರಕ ಸಂಬಂಧ ಇವತ್ತು ಮಹತ್ವದ ಸಭೆ. ಸ್ಮಾರಕ ನಿರ್ಮಾಣದ ಬಗ್ಗೆ ಇವತ್ತು ಕುಮಾರಸ್ವಾಮಿಗೆ ಮನವಿ ಪತ್ರ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೆನೆ ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ ಕೂಡ ಅನಿರುದ್ಧ್ ವಿಷ್ಣುವರ್ಧನ್ ಅವರ ಅಳಿಯ ಮಾತಾಡ್ತಿದ್ರು. ಜೊತೆಗೆ ನೆನೆ ಪ್ರೆಸ್ ಮೀಟಲ್ಲಿ ಭಾರತೀಯಮ್ಮ ಕೂಡ ಮಾತಾಡ್ತಿದ್ರು ಅವರ ಇಂಟೆನ್ಷನ್ನು ಮತ್ತು ಎಲ್ಲ. ಆ ಸಂದರ್ಭದಲ್ಲಿ ಬಿಗ್ ಬುಲೆಟಿನ್ನಲ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ಅವರು ಕೂಡ ಲೆಟ್ರ್ ಬೇಕು, ಮುಖ್ಯದಿಂದ ನಾವು ನೋಡ್ಕೋತೀವಿ, ಆ ಸ್ಮಾರಕ ಆಗುವ ಹಾಗೆ ಎಲ್ಲ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ ಎನ್ನುವ ಭರವಸೆಯನ್ನು ಕೊಟ್ಟರು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ಅವರು ವಿಷ್ಣುವರ್ಧನ್ ಅವರ ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ ಪತ್ರ ಕೂಡ ರೆಡಿಯಾಗಿರುತ್ತೆ, ಪತ್ರವನ್ನು ಕೊಡ್ತೀನಿ ನಾನು ಅಂತ ಕೂಡ ಅನಿರುದ್ಧ್ ಮತ್ತೊಮ್ಮೆ ಪುನರುಚ್ಚಾರಣೆ ಕೂಡ ನಿನ್ನೆ ಮಾಡಿದ್ರು. ಇವತ್ತು ಆ ಎಲ್ಲ ಬೆಳವಣಿಗೆಗಳು ಕೂಡ ನಡೆಯುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿನಿಮಾ ಬ್ಯೂರೋ ಇಂದ ವಿಶಾಲಾಕ್ಷಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವಿಶಾಲಾಕ್ಷಿ. ಗುಡ್ ಮಾರ್ನಿಂಗ್ ಸರ್. ನಿನ್ನೆ ಪಬ್ಲಿಕ್ ಟಿವಿ ಅಂಗಳದಲ್ಲೇ ನಡೆದಂತಹ ಬೆಳವಣಿಗೆಯನ್ನು ಗಮನಿಸಿದ್ದಾರೆ ಎಲ್ಲರೂ ಕೂಡ. ಇವತ್ತು ಏನಾಗ್ತಿದೆ? ಎಸ್ ಹರೀಶ್, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಅಂತ ಹೇಳಕ್ಕಾಗಲ್ಲ, ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ರು. ಉಡಾಫೆ ಮುಖ್ಯಮಂತ್ರಿ ಅಂತ ನಾನು ಕರೆದಿಲ್ಲ, ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳೆದ 4-5 ಮುಖ್ಯಮಂತ್ರಿಗಳು ಏನಿದ್ದಾರೆ ಆ ಸ್ಥಾನಕ್ಕೆ ಹೇಳ್ತಿದ್ದೀನಿ. ವಿಷ್ಣು ಸ್ಮಾರಕದ ಬಗ್ಗೆ ಯಾರು ಕೂಡ ಸರಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ. ಆದಷ್ಟು ಬೇಗ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು. ಕಳೆದ 9 ವರ್ಷದಿಂದ ನಾವು ಕಚೇರಿಗಳನ್ನ ಅಲಿತಾ ಇದೀವಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದೀವಿ, ಆದ್ರೆ ವಿಷ್ಣು ಸ್ಮಾರಕ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಅವರು ತಮ್ಮ ವ್ಯಕ್ತಪಡಿಸಿದ್ರು, ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಅವಾಗ ಮಾತಾಡ್ದಾಗ ಯಾಕೆ ಡಿಲೇ ಆಗ್ತಾ ಇದೆ, ಏನ್ ಕತೆ, ಸ್ಮಾರಕವನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ವಿಷ್ಣುವರ್ಧನ್ ಅವರ ಮನೆ ಹತ್ರ ಭಾರತಿ ವಿಷ್ಣುವರ್ಧನ್ ಜೊತೆ ಅನಿರುದ್ಧ್ ಮಾತನಾಡಿದ್ರು. ಜೊತೆಗೆ 9 ಗಂಟೆ ನಿನ್ನೆ ಬಿಗ್ ಬುಲೆಟಿನ್ ಪ್ರಸಾರವಾದಂತಹ ಸಂದರ್ಭದಲ್ಲಿ ಮಾತನಾಡಿದಾಗ ಅವಾಗ ಮುನಿರತ್ನ ಅವರು ಹೇಳಿದ್ರು, ನಾಳೆ ಮಧ್ಯಾಹ್ನ 2 ಗಂಟೆಗೆ ನಾವು ಭಾರತಿ ವಿಷ್ಣುವರ್ಧನ್ ಅವರನ್ನ ಮೀಟ್ ಮಾಡ್ತೀವಿ, ಅವಾಗ ಒಂದು ಅವ್ರ ಜೊತೆ ಮಾತನಾಡ್ತೀವಿ, ನನ್ನ ಜೊತೆ ಕೆ ಮಂಜು ಅವರು ಇರ್ತಾರೆ ಅಂತ ಒಂದು ಹೇಳಿದ್ರು. ಇವತ್ತು 2 ಗಂಟೆಗೆ ಭಾರತಿ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ವಿಷ್ಣು ಸ್ಮಾರಕದ ಬಗ್ಗೆ ಚರ್ಚೆ ಆಗತ್ತೆ ಹರೀಶ್. ಅದು ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಭಾರತಿ ವಿಷ್ಣುವರ್ಧನ್ ಅವರು, ಇಷ್ಟುವರೆಗೂ ಕಾದ್ವಿ, ಇನ್ ಮುಂದೆ ನಿಮ್ ಇಚ್ಛೆ, ಸರ್ಕಾರದ ಇಚ್ಛೆ, ಆ ಭಗವಂತನ ಇಚ್ಛೆ ಎಲ್ಲ ಆಗ್ಬೇಕು ಅಂತ ಇದೆಯೋ ಅಲ್ಲೇ ಆಗಿ ಸ್ಮಾರಕ, ನೀವ್ ಹೆಂಗ್ ಹೇಳ್ತಿರೋ ಆ ಒಂದು ನಿಲುವಿಗೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮೈಸೂರಿನಲ್ಲಿ ಆದ್ರೆ ಚಂದ ಅನ್ನುವಂತ ಒಂದು ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ವಿಮಾನ ಸ್ಟುಡಿಯೋದಲ್ಲಿ ಕಳೆದ 6.5 ವರ್ಷಗಳಿಂದ ಏನ್ ವಿವಾದ ಆಗ್ತಾ ಇದೆ, ಅಲ್ಲಿ ಸ್ಮಾರಕ ಆಗಲ್ಲ, ಗೀತಾ ಬಾಲಣ್ಣ ಫ್ಯಾಮಿಲಿ ಅದಕ್ಕೆ ಒಪ್ತಾ ಇಲ್ಲ ಅನ್ನೋ ಒಂದು ವಿಷಯ ಗೊತ್ತಾದಾಗ ಸರ್ಕಾರನೇ ಗೊತ್ತುಪಡಿಸಿರುವಂತಹ ಮೈಸೂರು ಜಾಗದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಏನೇನ್ ಬೇಕು ಅದೆಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅಲ್ಲೂ ಕೂಡ ಇವಾಗ ಇದು ಜಮೀನು ವಿವಾದ ಆಗಿದೆ, ಅಲ್ಲಿ ಕೊಟ್ಟಿರುವಂತಹ ಒಂದು ಜಮೀನು ವಿವಾದಕ್ಕೊಳಪಟ್ಟಿದೆ. ಈಗ ಸದ್ಯಕ್ಕೆ ಎಲ್ಲರ ಮುಂದಿರುವಂತಹ ಪ್ರಶ್ನೆ, ಅಭಿಮಾನಿಗಳ ಆಸೆ, ಕೆಲವೊಂದು ಅಭಿಮಾನಿಗಳ ಆಸೆ ಏನು, ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ಆಗಬೇಕು ಅನ್ನುವಂಥದ್ದು. ಹಾಗೆ ವಿಷ್ಣು, ಥ್ಯಾಂಕ್ ಯು ಸೋ ಮಚ್ ವಿಶಾಲಾಕ್ಷಿ ಈ ಕ್ಷಣದ ಮಾಹಿತಿಗಾಗಿ. ಎಸ್, ಇದಿಷ್ಟು ಕೂಡ ಇವತ್ತು ನಡೀತಿರುವಂತಹ ಬೆಳವಣಿಗೆ. ವಿಷ್ಣು ದಾದಾ ಅವರ ಸ್ಮಾರಕ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಮಾಪಕರ ಸಂಘ ಮುನಿರತ್ನ ಅವರು ಮೀಟ್ ಮಾಡ್ತಿದ್ದಾರೆ. ಇದೀಗ ಬರ್ತಿರೋ ಮಗದೊಂದು ಬ್ರೇಕಿಂಗ್ ನ್ಯೂಸ್. ವಿಷ್ಣು ಸ್ಮಾರಕ ಕುರಿತು ಯಾವುದೇ ಗೊಂದಲ ಬೇಡ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂತಹ ಮಹನೀಯರನ್ನ ಸ್ಮರಿಸುವ ವಿಚಾರದಲ್ಲಿ ನಾನು ಬದ್ಧ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅತಿ ಶೀಘ್ರದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಯವರು ಈ ಮೂಲಕ ಟ್ವೀಟ್ ಮಾಡಿದ್ದಾರೆ. ನೋಡ್ತಿದ್ದೀರಿ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅವರೊಬ್ಬ ನಟ, ನಿರ್ಮಾಪಕ, ಜೊತೆಗೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ BC ಪಾಟೀಲ್ ಅವರು. BC ಪಾಟೀಲ್ ಸರ್, ನಮಸ್ಕಾರ. ನಮಸ್ಕಾರ ಹರೀಶ್ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ 9 ವರ್ಷಗಳಿಂದ ಜಟಿಲತೆಗಳಲ್ಲೇ ಮುಂದುವರಿತಿರುವಂತಹ ಈ ಒಂದು ವಿವಾದಕ್ಕೆ ಇತಿಶ್ರೀ ಆಡೋಕೆ ಸಾಧ್ಯತೆ ಆಗ್ತಾ ಇದೆಯಾ ಈಗ? ಇದೊಂದು ಬಹಳ ದುರ್ದೈವದ ಸಂಗತಿ. 9 ವರ್ಷಗಳ ಕಾಲ ಎಳ್ಕೊಂಡ್ ಬಂದಿದ್ದು. ಹೌದು ಸರ್. ಒಂದು ಕಡೆ ಕೋರ್ಟ್ ವಿವಾದ ಆದ್ರೆ, ಒಂದು ಕಡೆ ಕುಟುಂಬದವರು, ಒಂದ್ ಕಡೆ ಅಭಿಮಾನಿಗಳ ಮಧ್ಯೆ ಸಿಕ್ಕು ಗಂಡ ಹೆಂಡತಿ ಮಧ್ಯೆ ಕೂಸ್ ಬಡವಾಯ್ತು ಅನ್ನೋ ತರ ವಿಷ್ಣು ಸ್ಮಾರಕ ಆಗಿಲ್ಲ. ಓಕೆ. ಆ ನಿಟ್ಟಿನಲ್ಲಿ ಮೊನ್ನೆ ನನಗೆ ಬಹಳ ನೋವಾಯ್ತು, ಅಂಬರೀಷ್ ಅವ್ರದ್ದಾದ್ಮೇಲೆ, ರಾಜ್ಕುಮಾರ್ದಾದ್ಮೇಲೆ ಯಾಕೆ ಆಗ್ಲಿಲ್ಲ ಅಂತೇಳಿ. ಯಾಕಂದ್ರೆ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರಾಜ್ಕುಮಾರ್ ಅವರೆಲ್ಲರೂ ಸಮಕಾಲೀನರು. ವಿಷ್ಣುವರ್ಧನ್ ಅವರು ಕೂಡ ಬಹಳ ದೊಡ್ಡ ಕೊಡುಗೆಯನ್ನ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರ ಸ್ಮಾರಕ ಆಗ್ಲೇಬೇಕು. ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕು. ಮತ್ತೆ ಅದ್ರ ವಿವಾದ ಇದ್ದಲ್ಲಿ ಸರ್ಕಾರ ಅವ್ರ ಕುಟುಂಬದವರ ಸಮ್ಮತಿಯನ್ನು ಪಡೆದು ಈ ವಿಚಾರವನ್ನ, ನೀವು ಮಾನ್ಯ ಶಾಸಕರು ಆಗಿದ್ದೀರಿ ಅಂದ್ರೆ ಸರ್ಕಾರದ ಒಳಗೂ ಭಾಗವಾಗಿದ್ದೀರಿ, ಮತ್ತು ನೀವು ಕಲಾವಿದರು ಆಗಿರೋದು, ನಿರ್ದೇಶಕರು, ನಿರ್ಮಾಪಕರು ಆಗಿರೋದ್ರಿಂದ ಏನಾದ್ರೂ ಮುಖ್ಯಮಂತ್ರಿಗಳಿಗೆ ನಿಮ್ ಕಡೆಯಿಂದ ಒಂದು ಮನವಿ, ಒತ್ತಾಯದ ಮನವಿ ಮಾಡೋಕ್ ಸಾಧ್ಯ ಆಗ್ತಿದ್ಯಾ? ಖಂಡಿತ ಖಂಡಿತ ಖಂಡಿತ. ನಾನು ನಿನ್ನೆಷ್ಟೇ ಬೆಂಗಳೂರಿಗೆ ಬಂದಿದ್ದೀನಿ ರಾತ್ರಿ.
ಬಂದ್ಮೇಲೆ ಖಂಡಿತ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ. ಹಾ ಸರ್. ಈ ಸಂಬಂಧದಲ್ಲಿ ಅವರು ಕುಟುಂಬದವರು ಇಷ್ಟಪಟ್ರೆ ಅಂದ್ರೆ ಸರ್ ಬೇಸಿ ಪಾಟೀಲ್ ಸರ್, ಯಾರಿಗೂ ಕೂಡ ಇದು ಆಗಬಾರದು, ವಿರೋಧ ಮಾಡ್ತಿದೀವಿ ಅಂತ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಗೌರವ ಕೊಡ್ತಾ ಇದ್ದಾರೆ ಮತ್ತು ನಡೀತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಇಚ್ಛಾಶಕ್ತಿಯ ಕೊರತೆ ಏನೋ ಇಷ್ಟು ವರ್ಷ ಆಗೋಯ್ತು. ಬಟ್ ಇವಾಗ ಅದು ಇಲ್ಲಪ್ಪ, ಇದಕ್ಕೆ ಈ ಸರಿ ಕಂಪ್ಲೀಟ್ ಆಗಿ ಒಂದು ರಿಸಲ್ಟ್ ಕೊಡ್ತೀವಿ ಅಂತ ಏನಾದ್ರು ಇದೆಯಾ ಸರ್? ಆಗ್ಲೇಬೇಕು, ಅದು ಈ ಸರಿ ರಿಸಲ್ಟ್ ಆಗ್ಲೇಬೇಕು. ಈಗ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಸ್ಮಾರಕ ಆಗ್ಬೇಕು ಅನ್ನೋದು ಅವ್ರ ಆತ್ಮಕ್ಕೆ ಶಾಂತಿಯನ್ನ ಕೋರಿ, ಅವ್ರ ಆತ್ಮಕ್ಕೂ ಶಾಂತಿಗೆ ಸಿಗ್ಬೇಕು, ಅವ್ರ ಕುಟುಂಬದವ್ರಿಗೂ ನೆಮ್ಮದಿ ಇರಬೇಕು. ಅವ್ರ ಕುಟುಂಬದವರು ಕೂಡ ಮನಸ್ಸಿನೊಂದು ಎಲ್ಲೋ ಒಂದ್ ಕಡೆಗೆ ಒತ್ತಾಯದಲ್ಲಿ ಯಾವ್ದೋ ಆಯ್ತು ಅಂದ್ರೆ ಅವರು ಅಂದ್ರೆ ಸರ್ 9 ವರ್ಷದಲ್ಲಿ ನಡೆದಂತ ಘಟನಾವಳಿಗಳಲ್ಲಿ ಅವ್ರ ಕಣ್ಣೆದುರಿಗೆ ಬೇರೆ ಬೇರೆದೆಲ್ಲ ಆಗ್ತಿದೆ, ನಮ್ ಕೆಲಸ ಮಾತ್ರ ಆಗ್ತಿದೆ, ನೋವಿದೆ ಸರ್ ಅವ್ರಿಗೆ. ಇಲ್ಲ ಖಂಡಿತ, ಪಾಪ ಅವ್ರ ನೋವು ತಪ್ಪೇನಿಲ್ಲ. ಹೌದು ಸರ್, ಆಗ್ಲೇಬೇಕು. ನನಗೆ ನೋವಾಯ್ತು, ಬಹಳ ನೋವಾಯ್ತು. ಹಾ ಸರ್. ಯಾಕೆಂದ್ರೆ ವಿಷ್ಣು ಅವರು ನಾವು ಸಾಕಷ್ಟು ಚಿತ್ರಗಳ ಜೊತೆಗೆ ಮಾಡಿದ್ವಿ. ನಮ್ ಚಿತ್ರದಲ್ಲಿ ನಾನು ನಿರ್ಮಾಪಕನಾಗಿ ಕೂಡ ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ. ಬಹಳ ಒಬ್ಬ ದೊಡ್ಡ ಕಲಾವಿದ ಅಂತವ್ರು, ಅವ್ರ ಸ್ಮಾರಕ ಇದುವರೆಗೂ ಯಾವುದೋ ಒಂದು ಕಾರಣಕ್ಕೆ ನೆನೆಗುದಿ ಬಿದ್ದಿದೆ ಅಂದ್ರೆ ಬಹಳ ನೋವು ಕೊಟ್ಟಿತ್ತು. ಅವರಿಗೆ ಈ ಮೂಲಕ ಇಡೀ ಕನ್ನಡದ ಜನತೆ ಮತ್ತು ಈ ರಾಜ್ಯ ಒಂದು ಕೊಡುವಂತ ದೊಡ್ಡ ಗೌರವ ಅಲ್ವಾ ಸರ್ ಅದು? ಹೌದು, ಖಂಡಿತ ಅದು ವಿಷ್ಣುವರ್ಧನ್ ಅವ್ರು ಮಾಡ್ಲೇಬೇಕು, ಅದು ಗೌರವ ಹೌದು. ಮತ್ತೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅವ್ರ ಕುಟುಂಬದವರು ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಬಹಳ ನೊಂದ್ಕೊಂಡಿದ್ದಾರೆ. ನಾನು ನೋಡಿದೆ. ಒಂದು ಕುಮಾರಸ್ವಾಮಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲದಾಗ ಅವರೇ ಮುಖ್ಯಮಂತ್ರಿ ಆಗಿದ್ರು, ಅಂಬರೀಶ್ ಅವ್ರು ನಮ್ಮನ್ನ ಅಗಲದಾಗ ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ, ವಿಷ್ಣುವರ್ಧನ್ ಆದಾಗ ನಾನ್ ಮುಖ್ಯಮಂತ್ರಿ ಆಗಿರ್ಲಿಲ್ಲ, ಇನ್ನೊಂದು ಪಕ್ಷದ ಹೆಸರು ಹೇಳಿದ್ರು, ಆಗ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಿದ್ರು. ಬಟ್ ಈಗ ಅದಕ್ಕೊಂದು ಇತಿಶ್ರೀ ಹಾಡ್ತೀವಿ, ಅದಕ್ಕೊಂದು ನ್ಯಾಯಸಮ್ಮತ ದೊಡಕಿಸ್ಕೊಡ್ತೀವಿ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ ಸರ್ ಇವರು. ಅದದ್ದು ಕೇಳಿದೆ, ಬಹಳ ಸಂತೋಷ. ಕುಮಾರಸ್ವಾಮಿ ಅವರು ಕೂಡ ಚಿತ್ರರಂಗದವರೇ ಆಗಿರೋದ್ರಿಂದ. ಹೌದು ಸರ್. ನಾನ್ ನಿನ್ನೆ ಕೇಳ್ತಾ ಇದ್ದೆ ಕುಮಾರಸ್ವಾಮಿ ಅವ್ರ ಮಾತನ್ನ. ಅವರು ಹಿಂದೆ ವಿಷ್ಣುವರ್ಧನ್ ಅವರು ದಿವಂಗತರಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಭಿಮಾನದಲ್ಲಿ ಮಾಡ್ಬೇಕು ಅಂತ ನಾನು ಕೂಡ ಭಾಗವಹಿಸಿದ್ದೆ ಅಂತ ಹೇಳಿದ್ರು. ಬಹಳ ಸಂತೋಷ. ಬಹುಶಃ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅದಕ್ಕೆ ಒಂದು ಇತಿಶ್ರೀಯಾಗಿ ವಿಷ್ಣುವರ್ಧನ್ ಸ್ಮಾರಕ ಆದಷ್ಟು ಬೇಗ ಆಗುತ್ತೆ ಅಂತ. ಎಲ್ಲ ಆಗ್ಲೇಬೇಕು. ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ಬೇಕು. ಒಂದ್ ಹೆಜ್ಜೆ ಹಿಂದೆ ಹೋಗ್ಬೇಕು. ಎಲ್ಲರೂ ನಾವು ಪ್ರತಿಷ್ಠೆ ಕಣ ಮಾಡ್ಕೊಳೋದ್ಕಿಂತ ಒಂದೊಂದು ಹೆಜ್ಜೆ ಅವ್ರ ಕುಟುಂಬದವರು ಕೂಡ ಅವ್ರು ಸಹಕರಿಸಕ್ ಪಾಪ ಅವರು ತಯಾರಿದ್ದಾರೆ. ಕುಟುಂಬದವ್ರ ಜೊತೆ ನಾವಿದೀವಿ ಅಂತ ಎಲ್ಲರೂ ಕೂಡ ಇರಬೇಕು ಸರ್, ಆಗ ನಂಬಿಕೆ ಬರುತ್ತೆ ಅಂತ. ಥ್ಯಾಂಕ್ ಯು ಸರ್. ಪಬ್ಲಿಕ್ ಜೊತೆ ಮಾತಾಡೋದಕ್ಕೆ ಮಾನ್ಯ ಶಾಸಕರಾದಂತಹ ಬಿ.ಸಿ. ಪಾಟೀಲ್ ಅವರು.